expression for effective or equivalent EMF and internal resistance two cells in parallel. ಯಾವಾಗ ಎರಡು ಸೆಲ್ಸ್ಗಳನ್ನು ನೀವು ಪ್ಯಾರಲ್ ಆಗಿ ಕನೆಕ್ಟ್ ಮಾಡ್ತಾ ಇದ್ದೀರಿ ಆವಾಗ ಅವುಗಳ ಇಫೆಕ್ಟಿವ್ ಇ ಎಮ್ ಎಫ್ ಮತ್ತು ಇಫೆಕ್ಟಿವ್ ಅಥವಾ ಮತ್ತೊಂದೇನು ಕರಿತಾ ಇದ್ದೀರಿ ದಟ್ ಈಸ್ ಇಕ್ವಿವೆಲೆಂಟ್ ಇ ಎಮ್ ಎಫ್ ಎಷ್ಟಾಗಿರುತ್ತೆ, ಇಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗಿರುತ್ತೆ ಅದನ್ನು ಫೈಂಡ್ ಮಾಡಿರಿ. ಹಿಯರ್ ವಿ ಆರ್ ಗೋಯಿಂಗ್ ಟು ಶೋ ಯು ದಟ್ ಇಫೆಕ್ಟಿವ್ ಅಥವಾ equivalent EMF when cells are in parallel, that is E1 into R2 plus E2 into R1 divided by R1 plus R2, and R equivalent is equals to R1 into R2 divided by R1 plus R2. And ಇದನ್ನೇ ನೀವು ಡಿವೈಡ್ ಮಾಡಿದರೆ E equivalent by R equivalent ಮಾಡಿದರೆ E1 by R1 plus E2 by R2 ಬರುತ್ತೆ. ಓಕೆ, ಹಿಯರ್ ಯಾವಾಗ ಎರಡು ಸೆಲ್ಸ್ ಅನ್ನು ನೀವು ಪ್ಯಾರಲ್ ಕನೆಕ್ಟ್ ಮಾಡ್ತೀವಿ ಅಥವಾ ಯಾವುದೇ ಸೆಲ್ಸ್ ನಾವು ಪ್ಯಾರಲ್ ಕನೆಕ್ಟ್ ಮಾಡ್ತಾ ಇದ್ರಲ್ಲ ಕರೆಂಟ್ ಏನು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ದಟ್ E1 gives a I1 current, that E2 cell gives a I2 current, ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ರಿಮೈನ್ಸ್ ಸೇಮ್. ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ V ನೀವು ವೋಲ್ಟ್ ಮೀಟರಲ್ಲಿ ಕನೆಕ್ಟ್ ಮಾಡಿ ಅಥವಾ ಇಲ್ಲಿ ಕನೆಕ್ಟ್ ಮಾಡಿ ಗಿವ್ಸ್ ದ ಸೇಮ್ ವೋಲ್ಟೇಜ್. ಓಕೆ, ಪೊಟೆನ್ಷಿಯಲ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಹಾಗಾಗಿ ಇದನ್ನ ಟು ಪ್ರೂವ್ ಅಥವಾ ಇದನ್ನ ನಾವು ಡಿರೈವ್ ಮಾಡಲಿಕ್ಕೆ ಏನು ಮಾಡಬೇಕು, ಯು ಶುಡ್ ನೋ ದಿಸ್ ಇಕ್ವೇಶನ್ ದಟ್ ಈಸ್ V is equals to E ಮೈನಸ್ I ಇಂಟು ಆರ್. ಓಕೆ, ಇಲ್ಲಿ ವಿ ಅನ್ನೋದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಸೆಲ್, ಅದು ಸೇಮ್ ಆಗಿರುತ್ತೆ. ವಿ ಅಂತ ಬರೀತೀನಿ ಇಸ್ ಈಕ್ವಲ್ಸ್ ಟು E1 ಇ ಎಮ್ ಎಫ್ ಆಫ್ ದ ಫಸ್ಟ್ ಸೆಲ್ ಮೈನಸ್ I1 ಇಂಟು R1. ಓಕೆ, ಈಗ ನಾ ಇದನ್ನು ಏನು ಮಾಡ್ಬೇಕ್ರಿ? ಸಿ, ಬೇರೆ ಬೇರೆ ಕರೆಂಟ್ ಬರ್ತಾ ಇದೆ ಇಲ್ಲಿ. ಟೋಟಲ್ ಕರೆಂಟ್ ಎಷ್ಟು? I ಇಸ್ ಈಕ್ವಲ್ಸ್ ಟು I1 ಪ್ಲಸ್ I2. ಈ I1 ಮತ್ತು I2 ಕರೆಂಟ್ ಅನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು? I1 ಇಸ್ ಈಕ್ವಲ್ ಟು ಇನ್ ಟರ್ಮ್ಸ್ ಆಫ್ ಇ ಎಮ್ ಎಫ್, ಪೊಟೆನ್ಷಿಯಲ್ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು? ಯೂಸ್ ದ ಕೀ ಈಕ್ವೇಶನ್. ಈ ಈಕ್ವೇಶನ್ ನಿಮಗೆ ಗೊತ್ತಿರಬೇಕು. ಅದೇ ಈಕ್ವೇಶನ್ ಯೂಸ್ ಮಾಡ್ಕೊಂಡು ನಾವು ಏನು ಬರೀತಾ ಇದೀವಿ, ದಟ್ ವಿ ಇಸ್ ಈಕ್ವಲ್ಸ್ ಟು E1 ಮೈನಸ್ I ಇಂಟು R1 ಅಂಡ್ ಮೈನಸ್ I1 ಇಂಟು R1 ನೀವು ಲೆಫ್ಟ್ ಸೈಡ್ ತಗೋರಿ, ಇದೇನು ಪ್ಲಸ್ I1 ಇಂಟು R1 ಆಯಿತು. ಈ ವಿ ಅನ್ನ ರೈಟ್ ಸೈಡ್ ತಗೋರಿ, ಮೈನಸ್ ವಿ ಆಯಿತು. ಓಕೆ, ಈ ಸ್ಮಾಲ್ R1 ದಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಫಸ್ಟ್ ಸೆಲ್ ರೈಟ್ ಸೈಡ್ ತಗೊಂಡ್ರೆ ಡಿವೈಡೆಡ್ ಬೈ R1 ಆಯಿತು. ದಟ್ ಈಸ್ I1 ಇಸ್ ಈಕ್ವಲ್ಸ್ ಟು E1 ಮೈನಸ್ ವಿ ಡಿವೈಡೆಡ್ ಬೈ R1. ಅದೇ ರೀತಿ ಫಾರ್ ಸೆಕೆಂಡ್ ಸೆಲ್, ನಮ್ಮ ಎರಡನೇ ಸೆಲ್ ಅದಲ್ಲ, ಅದರ ಇ ಎಮ್ ಎಫ್ E2 ಅದ, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅದ. ಹಾಗಾಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಲ್ಲಿಯೂ ಸೇಮ್ ಇರುತ್ತೆ. ವಿ ಇಸ್ ಈಕ್ವಲ್ ಟು E2 ಮೈನಸ್ I2 ಇಂಟು R2 ಬರೀತೀರಿ. ಅಂಡ್ I2 ಇಸ್ ಈಕ್ವಲ್ ಟು ನಾನು ಎಕ್ಸ್ಪ್ರೆಸ್ ಮಾಡಬೇಕು ಇದನ್ನ, ದಿಸ್ ಟರ್ಮ್, ಈ ಟರ್ಮ್ ಅನ್ನ ಇಲ್ಲಿ ತಗೋತೀರಿ. ಆನ್ ಸಿಂಪ್ಲಿಫಿಕೇಶನ್ ವಿಲ್ ಗೆಟ್ I2 ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಾಗುತ್ತೆ E2 ಮೈನಸ್ ವಿ ಡಿವೈಡೆಡ್ ಬೈ R2 ಅಂತ ಬರೀತೀರಿ. ಕ್ಲಿಯರ್? ಓಕೆ, ಟೋಟಲ್ ಕರೆಂಟ್ ಇನ್ ದ ಸರ್ಕಿಟ್ ಏನು ಬರೀತೀರಿ? ಟೋಟಲ್ ಕರೆಂಟ್ ಇನ್ ದ ಸರ್ಕಿಟ್ ದಟ್ ಈಸ್ I1 ಪ್ಲಸ್ I2 ಇಸ್ ಈಕ್ವಲ್ ಟು I ಆಗಿರುತ್ತೆ. ಹಾಗಾಗಿ I ಇಸ್ ಈಕ್ವಲ್ ಟು I1 ಪ್ಲಸ್ I2 ಬರೆಯೋದು. ಓಕೆ, I1 ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ವಾಟ್ ಇಸ್ ದಟ್ I1? ಹಿಯರ್ I1 ಅಂದ್ರೆ E1 ಮೈನಸ್ ವಿ ಡಿವೈಡ್ ಬೈ R1. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿವಿ. E1 ಮೈನಸ್ ವಿ ಡಿವೈಡೆಡ್ ಬೈ R1 ಪ್ಲಸ್ ಇಸ್ ದ ಪ್ಲಸ್ ಸೈನ್. I2 ಅಂದ್ರೆ E2 ಮೈನಸ್ ವಿ ಡಿವೈಡೆಡ್ ಬೈ R2 ಅದ. ಓಕೆ, ದಟ್ ಈಸ್ ವಾಟ್ ಹಿಯರ್ E2 ಮೈನಸ್ ವಿ ಡಿವೈಡೆಡ್ ಬೈ R2 ಬರದ್ರಿ. ಓಕೆ, ಇದೇ ಈಕ್ವೇಶನ್ ನಾವು ಹೇಗೆ ಬರೀತಾ ಇದೀವಿ ನೋಡ್ರಿ. E1 ಬೈ R1 ಮೈನಸ್ ವಿ ಬೈ R1 ಬರಿಬಹುದಾ? ಪ್ಲಸ್ ಆಸ್ ಇಟ್ ಈಸ್ ಪ್ಲಸ್ ಬರದ್ರಿ. E2 ಡಿವೈಡೆಡ್ ಬೈ R2 ಓಕೆ ಮೈನಸ್ ವಿ ಬೈ R2 ಅಂತ ಬರಿತೀವಿ. ಸೊ ಇದನ್ನೇ ಅರೇಂಜ್ ಮಾಡೋಣ. E1 ಬೈ R1 ಮತ್ತೆ E2 ಬೈ R2 ಒನ್ ಸೈಡ್ ಮಾಡ್ತಾ ಇದೀವಿ. ಮೈನಸ್ V1 ಬೈ R1 ಅಂಡ್ ಮೈನಸ್ V2 ಬೈ R2 ನ ಒನ್ ಸೈಡ್ ಮಾಡ್ತಾ ಇದೀವಿ. ಈ ಈಕ್ವೇಶನ್ ಅಲ್ಲಿ ಮೈನಸ್ ವಿ ಅನ್ನ ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು? 1 ಬೈ R1 ಪ್ಲಸ್ 1 ಬೈ R2 ಉಳಿತು. ಓಕೆ, ಈ ಮೈನಸ್ ವಿ ಇಂಟು ಬ್ರಕೆಟ್ 1 ಬೈ R1 ಇಂಟು 1 ಬೈ R1 ಪ್ಲಸ್ 1 ಬೈ R2 ಅದಲ್ಲ, ಇದನ್ನ ಎಲ್ಲಿ ಲೆಫ್ಟ್ ಸೈಡ್ ತಗೋರಿ. ಏನಾಯ್ತು? ಪ್ಲಸ್ ಆಯ್ತು. ಈ I ಅನ್ನ ರೈಟ್ ಸೈಡ್ ತಗೋರಿ, ಮೈನಸ್ I ಆಯ್ತು. ಈ ರೀತಿ ಯಾಕೆ ಬರೀತಾ ಇದ್ದೀರಿ? ಸಿ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ? ಈ ಫಾರ್ಮೆಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ದಟ್ ಇಸ್ ವಿ ಇಸ್ ಈಕ್ವಲ್ ಟು, ಅಲ್ಲಿ ಇ ಇರಬೇಕು, ಮೈನಸ್ ಇರಬೇಕು, ಕರೆಂಟ್ ಇರಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ ಇರಬೇಕು. ಅದೇ ರೀತಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ ನಾವು. ಸಿ, ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. R2 ಪ್ಲಸ್ R1 ಡಿವೈಡೆಡ್ ಬೈ R1 ಇಂಟು R2. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಏನಾಯ್ತು? E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡ್ ಬೈ R1 ಇಂಟು R2.
ಮೈನಸ್ ಐ ಆಸ್ ಇಟ್ ಈಸ್ ಅದ. ಓಕೆ, ಈಗ ಇದೇನದಲ್ಲ R1 ಪ್ಲಸ್ R2 ಅಥವಾ R2 ಪ್ಲಸ್ R1 ಡಿವೈಡ್ ಬೈ R1 ಇಂಟು R2 ಏನು ಮಾಡೋಣ, ಇಲ್ಲಿ ರೈಟ್ ಸೈಡ್ ತಗೋರಿ, ಮಲ್ಟಿಪ್ಲೈ ಮಾಡೋಣ. ಓಕೆ, ಏನಾಗುತ್ತೆ ಹಿಯರ್ ಇಟ್ ಬಿಕಮ್ಸ್ R1 ಇಂಟು R2 ಡಿವೈಡ್ ಬೈ R1 ಪ್ಲಸ್ R2. ಇದನ್ನು ನಾವು ಈ ಕಡೆ ತಗೊಂಡಾಗ ನೆಕ್ಸ್ಟ್ ಏನಾಯ್ತು ಹೇಳ್ರಿ, ಈಗ ಇದನ್ನು ಎರಡೂ ಟರ್ಮಿಗೆ, ಈ ಟರ್ಮಿಗೆ ಮತ್ತು ಈ ಟರ್ಮಿಗೆ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಹಿಯರ್ ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ. ದಿಸ್ ಇಸ್ ಆಸ್ ಇಟ್ ಈಸ್ ಇಲ್ಲದ, ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ವಿ ಆ್ಯಂಡ್ I1ಗೂ ಕೂಡ ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ. ಏನಾಯಿತು, R1 ಇಂಟು R2, R1 ಇಂಟು R2 ಕ್ಯಾನ್ಸಲ್ ಆಯಿತು. ಏನು ಉಳಿತು, ದಟ್ ಈಸ್ E1 ಇಂಟು R2 ಪ್ಲಸ್ E2 ಇಂಟು R1 ಡಿವೈಡ್ ಬೈ R1 ಪ್ಲಸ್ R2 ಮೈನಸ್ ಐ, ದಿಸ್ ಟರ್ಮ್ ಆಸ್ ಇಟ್ ಈಸ್ ಬರೆದ್ರಿ. ಆ್ಯಂಡ್ ರಿಪ್ಲೇಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್ ಬೈ ಸಿಂಗಲ್ ಸೆಲ್ ಆಫ್ EMF E ಇಕ್ವಿವೆಲೆಂಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R ಇಕ್ವಿವೆಲೆಂಟ್. ಏನು ಮಾಡಬೇಕು, ಇವೆರಡೂ ಸೆಲ್ಗಳು ಕೂಡಿ ಏನು ಕೆಲಸ ಮಾಡುತ್ತಲ್ಲ, ಐ ಕರೆಂಟ್ ಕೊಡ್ತಾ ಇದೆ, ಇವೆರಡೂ ಕೂಡಿ ಏನು ಐ ಕರೆಂಟ್ ಕೊಡ್ತಾ ಇದೆ, ಅದನ್ನು ರಿಪ್ಲೇಸ್ ಮಾಡಿ ಸಿಂಗಲ್ ಸೆಲ್ಲನ್ನು ಬಿಟ್ವೀನ್ ದಿಸ್ ಎ ಆ್ಯಂಡ್ ಸಿ ಕನೆಕ್ಟ್ ಮಾಡ್ರಿ. ಇದು ಒಂದೇ ಸೆಲ್ ಏನು ಸೇಮ್ ಕರೆಂಟ್ ಐ ಕೊಡಬೇಕು. ಅಂದರೆ ಅರ್ಥ ಏನು, ವಿ ಈಸ್ ಈಕ್ವಲ್ ಟು ಅಲ್ಲಿ ಏನು ಬರಿಬೋದು ನಾನು, ವಿ ಈಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ವಿ ಈಸ್ ಈಕ್ವಲ್ಸ್ ಟು ಇ ಇಕ್ವಿವೆಲೆಂಟ್ ಮೈನಸ್ ಐ ಇಂಟು ಆರ್ ಇಕ್ವಿವೆಲೆಂಟ್. ಓಕೆ, ವಾಟ್ ಇಸ್ ದಟ್ ಇ ಇಕ್ವಿವೆಲೆಂಟ್, ಆ ಸೆಲ್ನ EMF ಅದು, ಆರ್ ಇಕ್ವಿವೆಲೆಂಟ್ ಆ ಸೆಲ್ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅದು. ಹಾಗಾಗಿ ಕಂಪೇರ್ ದೀಸ್ ಟು ಈಕ್ವೇಷನ್ಸ್, ಈ ಈಕ್ವೇಷನನ್ನು ಮತ್ತು ಈ ಈಕ್ವೇಷನ್ನ ಕಂಪೇರ್ ಮಾಡಿರಿ. ಓಕೆ, ವಿ ಇದ್ದಲ್ಲಿ ಏನದ, ವಿ ಅದ ಇಸ್ ಈಕ್ವಲ್ ಟು ಇದ್ದಲ್ಲಿ ಇಸ್ ಈಕ್ವಲ್ ಟು ಅದ. ಈ ಈಕ್ವಿವೆಲೆಂಟ್ ಇದ್ದಲ್ಲಿ ಏನದ, ದಟ್ ಈಸ್ E1 ಇಂಟು R2 ಪ್ಲಸ್ E2 ಇಂಟು R1 ಬೈ R1 ಪ್ಲಸ್ R2 ಅದ. ಅದನ್ನೇ ಇಲ್ಲಿ ಬರಿತಾ ಇದ್ದೀರಿ. E1 is equals to E1 into E equivalent is equals to E1 into R2 plus E2 into R1 divided by R1 plus R2. Okay, and here you can see, ಇಲ್ಲಿ ನೋಡ್ಬೋದು ನೀವು, ಮೈನಸ್ ಅದ ಇಲ್ಲಿಯೂ ಕೂಡ, ಆಯದ ಇಲ್ಲಿಯೂ ಆಯದ. R equivalent is equal to ಏನಾಯಿತು, R1 into R2 divided by R1 plus R2. Here it is. And this is what your 5 marks, derivation or topic ಏನಂತ ಹೇಳುತ್ತೆ, ಎಕ್ಸ್ಪ್ರೆಷನ್ ಫಾರ್ ಇಫೆಕ್ಟಿವ್ ಆರ್ ಇಕ್ವಿಲೆಂಟ್ EMF, ಮತ್ತೇನು ಇಫೆಕ್ಟಿವ್ ಅನ್ಬೋದು ಅಥವಾ ಇಕ್ವಿಲೆಂಟ್ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವಾಗ ಎರಡು ಸೆಲ್ಸ್ ನೀವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ. ಇದನ್ನ ಸಿಂಪಲ್ ಆಗಿ ಈ ರೀತಿನೂ ಕೂಡ ನೀವು ಶಾರ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು. ಆ್ಯಂಡ್ ಹಿಯರ್ ಯು ಮೇ ಆಸ್ಕ್ ದಿಸ್ ಕ್ವಶನ್, ಯಾವ ರೀತಿ ಕೇಳ್ತಾರೆ ಇಲ್ಲಿ, ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಇಫೆಕ್ಟಿವ್ EMF ಆ್ಯಂಡ್ ಇಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ ಟೂ ಸೆಲ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ such that the current flowing in the same direction. ಕರೆಂಟ್ ಯಾವ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ, ಕರೆಂಟು ಸೇಮ್ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ. ಈ ರೀತಿ ಇದು ಕ್ವಶನ್ನ ನಿಮಗೆ ಕೇಳಬಹುದು.